ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಪೂಜಾ ಹೆಗಡೆ ಅಂತೇಳ್ಬಿಟ್ಟು, ವಯಸ್ಸು 34 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರಿನ ಬಿಡದಿ ಭಾಗದವರು. ಚಟ ತುಂಬ ಇದೆ, ಆದರೆ ತೋರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಗಂಡ ಶ್ರೀಮಂತ ಇದ್ದರೂ ಸಹಿತ ದುಶ್ಚಟ ಜಾಸ್ತಿ, ಹಾಗಾಗಿ ಅವರನ್ನು ಕಂಡ್ರೆ ಇಷ್ಟ ಆಗೋದಿಲ್ಲ ಅಂತೇಳಿ ಒಪಿನಿಯನ್ ತಿಳಿಸಿದ್ದಾಳೆ. ಬಯಕೆ ಗುಪ್ತವಾಗಿ ಕೇಳಿಸಿಕೊಳ್ಳಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಜಾಗ, ಸ್ವಂತ ಕಾರು ಅಥವಾ ಹೋಟೆಲ್ ಮಾಡಿ ಕೇಳಿಸಿಕೊಳ್ಳುತ್ತೇನೆ ಅಂತೇಳಿ ಇದೆಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ವೋಲ್ವೋ XC40 ರೀಚಾರ್ಜಬಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಇವಳ ಕೆಂಪು ತೂತು ಸುಖ ಬೇಕು ಅಂತಿದೆ, ಅದಕ್ಕೆ ಕೆಲವೊಂದು ಕಾರಣಗಳನ್ನು ಸಹಿತ ಕೊಟ್ಟಿದ್ದಾಳೆ. ಮೊದಲನೇದು, ಗಂಡನ ಬ್ಯುಸಿ ಲೈಫು, ನನ್ನ ಆಸೆಗಳನ್ನು ಪೂರೈಸೋದಕ್ಕೆ ಆಗೋತ್ತಿಲ್ಲ, ಹಾಗಾಗಿ ಅವರಿಂದ ಬೇಸತ್ತು ಹೋಗಿದ್ದೇನೆ ಅಂತೇಳಿ ಹೇಳಿರೋದು. ಎರಡನೇದು, ಚಟ ಬಂದಾಗ ಕೆಂಪು ತೂತಿಗೆ ಬೆರಳು ಬಿಟ್ಟರೆ ಗತಿ ಇಲ್ಲ ಅಂತೇಳಿ ಹೇಳಿರೋದು. ಮನೆ ಕೆಲಸಕ್ಕೆ ಬರೋರು ಕೂಡ ಮಹಿಳೆಯರಾಗಿದ್ದಾರೆ ಅಂತೇಳಿ ತಿಳಿಸಿದ್ದಾಳೆ. ಹಾಗಾಗಿ ಗುಪ್ತವಾಗಿ ಕೇಳಿಸಿಕೊಳ್ಳೋದಕ್ಕೆ ಒಬ್ಬ ಮಿಂಡನ ಆಸರೆ ಬೇಕು ಅಂತೇಳಿ ಇದಿಷ್ಟು ಕೆಂಪು ತೂತಿಗೆ ಸುಖ ಬೇಕು, ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಿನ ಗುಣಗಳಿದ್ದರೆ ತೂತು ನಿಮ್ಮದೇ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು. ಮೊದಲನೇದು, ವಯಸ್ಸಿನಲ್ಲಿ ನನಗಿಂತ ಹಿರಿಯ ವ್ಯಕ್ತಿ ಆಗಿದ್ದರೂ ಕೂಡ ತೂತು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಎರಡನೇದು, ಕರೆದಾಗ ಬಂದು ತೃಪ್ತಿ ಕೊಡಬೇಕಾಗುತ್ತೆ. ಮೂರನೇದು, ಚಪಾತಿ ಉಜ್ಜಿ ಚೆನ್ನಾಗಿ ತೆಂಗಿದ್ರೆ ಮಾತ್ರ ಪದೇ ಪದೇ ತೂತು ಸಿಗುತ್ತೆ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ನಾಲ್ಕನೇದು, ಗಂಡನಿಗೆ ಗೊತ್ತಾಗದಂತೆ ನೋಡಿಕೊಂಡರೆ ಸಾಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಐದನೇದು, ಹೋಟೆಲ್ ಖರ್ಚೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ, ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಈ ಥರ ಗಂಡಿನ ಗುಣಗಳಿದ್ದರೆ ತೂತು ನಿಮ್ಮದೇ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಸಿಂಪಲ್ ಆಗಿರ್ತಕ್ಕಂತಹ 5 ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಕೊನೆಯದಾಗಿ ಇವರ ಬಳಿರುವ ವೋಲ್ವೋ XC40 ರೀಚಾರ್ಜಬಲ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು 2023 ಅಂತೇಳಿ ಹೇಳಿರೋದು. ಅಂದರೆ 2 ವರ್ಷದ ಹಿಂದೆ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿದ್ದಾಳೆ. ಇನ್ಸೂರೆನ್ಸು ಕನ್ಫರೆನ್ಸು ಆಗಿದೆ, ಫ್ಯೂಯಲ್ ಟೈಪು ಎಲೆಕ್ಟ್ರಿಕ್ ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು ಕೇವಲ 4500 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು, ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇನ್ನು ಟ್ರಾನ್ಸ್ಮಿಷನು ಆಟೋಮೆಟಿಕ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಫ್ರೆಂಡ್ಸ್, ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನೂ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಪರ್ಸ್ನಲ್ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.